ನೋಡಿ ವಿದ್ಯಾರ್ಥಿಗಳೇ, ಪ್ರೈಸ್ ಮನಿಗೆ ಅರ್ಜಿ ಸಲ್ಲಿಸುವ ವಿದ್ಯಾರ್ಥಿಗಳಿಗೂ ಒಂದು ಗುಡ್ ನ್ಯೂಸ್ ಇರತಕ್ಕಂಥದ್ದು. ಅದೇನಂತ ತಿಳಿಸ್ಕೊಡ್ತಾ ಇದ್ದೀನಿ, ಬನ್ನಿ. ನೋಡಿ ವಿದ್ಯಾರ್ಥಿಗಳೇ, ಸಮಾಜ ಕಲ್ಯಾಣ ಇಲಾಖೆಯಿಂದ ನೀಡುವ ಪ್ರೈಸ್ ಮನಿ ಅಥವಾ ಪ್ರೋತ್ಸಾಹನ ಏನಿದೆ, ಮೆಟ್ರಿಕ್ ನಂತರ ಮತ್ತು SLC ವಿದ್ಯಾರ್ಥಿಗಳಿಗೆ, ಅಂದರೆ SLC ವಿದ್ಯಾರ್ಥಿಗಳಿಂದ ಹಿಡಿದು PUC, ಡಿಪ್ಲೊಮೊ ಮತ್ತು ಡಿಗ್ರಿ ಕೋರ್ಸ್ಗಳು, PG ಕೋರ್ಸ್ಗಳಿಗೆ ನೀಡ್ತಾಯಿದ್ರು. ಈ ಒಂದು ಪ್ರೈಸ್ ಮನಿಗೆ ಇನ್ಕಮ್ ಲಿಮಿಟ್ ಮಾಡಿದ್ರು ಈ ವರ್ಷ. ಅಂದರೆ 6 ಲಕ್ಷ ರೂಪಾಯಿ ಆದಾಯ ಮಿತಿಯನ್ನು ಮಾಡಿದರು. ಅಂದರೆ 6 ಲಕ್ಷ ರೂಪಾಯಿದ ಒಳಗಡೆ ಯಾವ ವಿದ್ಯಾರ್ಥಿ ಆದಾಯ ಇರುತ್ತೋ ಅವ್ರಿಗೆ ಮಾತ್ರ ಪ್ರೈಸ್ ಮನಿ ಅಂತ ಮಾಡಿದರು. ಬಟ್ ಈ ಹಿಂದೆ ಏನಿತ್ತು, ಎಲ್ಲ ವಿದ್ಯಾರ್ಥಿಗಳಿಗೂ ಯಾವುದೇ ಆದಾಯ ಮಿತಿಯಲ್ಲದೆ ಎಲ್ಲ ವಿದ್ಯಾರ್ಥಿಗಳಿಗೂ ಪ್ರೈಸ್ ಮನಿ ನೀಡ್ತಾಯಿದ್ರು. ಈ ವರ್ಷದಿಂದ 6 ಲಕ್ಷ ರೂಪಾಯಿ ಆದಾಯ ಮಿತಿ ಮತ್ತು ಪ್ರೈಸ್ ಮನಿ ಪಡಿಬೇಕಾದ್ರೆ SLCಯಲ್ಲಿ ಅದು ಪರ್ಸೆಂಟೇಜ್ ಏನೋ ಅಪ್ಡೇಟ್ ಮಾಡ್ತಾಯಿದ್ರು ಅಂದರು. ಬಟ್ ಅದ್ರ ಬಗ್ಗೆ ನಂಗೆ ಕ್ಲಾರಿಫಿಕೇಷನ್ ಇಲ್ಲ. ಇದರಲ್ಲಿ ಕೊಟ್ಟಿದ್ದಾರೆ ಪರ್ಸೆಂಟೇಜ್ ಬಂದುಬಿಟ್ಟು ಅಬೋವ್ 85 ಅಥವಾ 80 ಇದ್ದರೆ ಮಾತ್ರ ಪ್ರೈಸ್ ಮನಿ ಬರುತ್ತೆ ಅನ್ನೋ ರೀತಿ ಅಪ್ಡೇಟ್ ಮಾಡಿದರು. ಅಂದರೆ ಹೊಸ ಆದೇಶ ಬಂದಿತ್ತು. ಅದನ್ನು ಹೀಗೆ ಮಾಡಿದರೆ ರಾಜ್ಯ ಸರ್ಕಾರ ಆ ಒಂದು ಆದೇಶವನ್ನು ಕ್ಯಾನ್ಸಲ್ ಮಾಡಿ ಹೊಸದಾಗಿ ಅಪ್ಡೇಟ್ ಮಾಡಿದೆ. ಏನು, ಈ ಹಿಂದೆ ಯಾವ ರೀತಿ ಪ್ರೈಸ್ ಮನಿ ಅಂದರೆ ಅಬೋವ್ 60 ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಏನು ಪ್ರೈಸ್ ಮನಿ ನೀಡ್ತಾಯಿದ್ರು, ಯಾವುದೇ ಆದಾಯ ಮಿತಿ ಇಲ್ಲದೆ, ಅಂದರೆ ನೋ ಇನ್ಕಮ್ ಲಿಮಿಟ್, ಇಷ್ಟು ಇಲ್ಲಿವರೆಗೂ ಇನ್ಕಮ್ ಲಿಮಿಟ್ ಮಾಡಿದ್ರು. ಆದರೆ 6 ಲಕ್ಷ ರೂಪಾಯಿ ಆದಾಯ ಮಿತಿ ಇತ್ತು ಮತ್ತು ಪರ್ಸೆಂಟೇಜ್ ಕೂಡ ಅಪ್ಡೇಟ್ ಮಾಡಿದರು. ಆ ಎಲ್ಲ ಆದೇಶಗಳನ್ನು ರದ್ದುಗೊಳಿಸಿ ಇನ್ನು ಮುಂದೆ ಪ್ರೈಸ್ ಮನಿ ಪಡಿಬೇಕಾದ್ರೆ ಯಾವುದೇ ರೂಲ್ಸ್ಗಳಿಲ್ಲ, ಅಂದರೆ ಯಾವುದೇ ಆದಾಯ ಮಿತಿ ಇಲ್ಲ ಮತ್ತು ಪರ್ಸೆಂಟೇಜ್ ಕೂಡ ಈ ಹಿಂದೆ ಇದ್ದಂತೆ 60% ಆಗಿದ್ದರೆ ಸಾಕು, ಆ ವಿದ್ಯಾರ್ಥಿಗಳಿಗೆ ಪ್ರೈಸ್ ಮನಿ ಸಿಗುತ್ತೆ. ಆ ಕುರಿತು ಇಲ್ಲಿ ರಾಜ್ಯ ಸರ್ಕಾರದ ಆದೇಶ ಇದೆ, ಅದನ್ನು ಸಂಪೂರ್ಣವಾಗಿ ನೀವು ತಿಳ್ಕೊಳ್ಬೋದು. ಇಲ್ಲಿರ್ತಕ್ಕಂಥದ್ದೇ ಅದು. ಈ ಒಂದು ಯೋಜನೆಗೆ ಆನ್ಲೈನ್ ಮೂಲಕ ಅರ್ಜಿ ಕರೆದು DBT ಮೂಲಕ ವಿದ್ಯಾರ್ಥಿಗಳ ಖಾತೆಗೆ ಹಣ ಹಾಕಲಾಗ್ತದೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಆ ಒಂದು ಏನೋ ಇನ್ಕಮ್ ಲಿಮಿಟ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇಲ್ಲಿದೆ ನೋಡಿ ವಿದ್ಯಾರ್ಥಿಗಳೇ. ನೋಡಿ, SLC ಮತ್ತು ಮೆಟ್ರಿಕ್ ನಂತರದ ಕೋರ್ಸ್ಗಳಲ್ಲಿ ಪ್ರಥಮ ಪ್ರಯತ್ನದಲ್ಲಿ ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರಾದ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹನ ನೀಡಲು ಪರಿಷ್ಕರಿಸಲಾದ ಆದೇಶ ಸಂಖ್ಯೆ ಇದೆ. ಇದನ್ನು ತಕ್ಷಣದಿಂದ ಬರುವಂತೆ ರದ್ದುಪಡಿಸಲಾಗಿದೆ. ಮುಂದುವರೆದು ಈ ಹಿಂದೆ ಜಾರಿಯಲ್ಲಿದ್ದ ಹಳೆ ರೂಲ್ಸ್ ಏನಿತ್ತು ಆ ರೂಲ್ಸ್ ಪ್ರಕಾರ ಪ್ರೈಸ್ ಮನಿಗಳನ್ನು ವಿದ್ಯಾರ್ಥಿಗಳಿಗೆ ನೀಡಬೇಕಂತ ಆದೇಶವಾಗಿದೆ. ಇದೊಂದು ನಿಜವಾಗ್ಲೂ ವಿದ್ಯಾರ್ಥಿಗಳಿಗೆ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.